ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 10 ನಂಬರ್ ಕ್ರೋಶೋ ತೊಗೊಂಡಿದ್ದೀನಿ. ಮಾಮೂಲಿಯಾಗಿ ಯಾವಾಗ ತೊಗೊಳಂಗೆ 6 ಎಳೆ ದಾರ ಮತ್ತು ಈ ಡಿಸೈನ್ಗೆ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ಮಾಮೂಲಿಯಾಗಿ ಒಂದು ಗಂಟೆ ಹಾಕ್ಕೊಂಡಿದ್ದೀನಿ ನಾಟನ್ನ. ಅದ್ರ ಪಕ್ಕನೇ ಒಂದು ಸಿಂಗಲ್ ಕ್ರೋಶೋ ಮಾಡ್ಕೋತಾ ಇದ್ದೀನಿ. ಇದು ಬೇಸ್ ಲೈನು. 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಒಂದು 2 3 4 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು. ಸೀರೆ ಪೂರ್ತಿ ಇದೇ ಥರ 4 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಚೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಫುಲ್ ಕಂಪ್ಲೀಟ್ ಆಗಿದೆ, ಈ ಥರ ಕಾಣಿಸುತ್ತೆ. ಈಗ ಮತ್ತೆ ಗ್ರೀನ್ ದಾರ ತೊಗೊಂಡಿದ್ದೀನಿ, ಕಾಂಟ್ರಾಸ್ಟ್ ಕಲರು. ಒಂದು ನಾಟ ಹಾಕ್ಬಿಟ್ಟು ಗಂಟು ಹಾಕ್ಕೊಂಡು ಅಲ್ಲೊಂದು ಸಿಂಗಲ್ ಕ್ರೋಶೋ ಮಾಡಿಕೊಂಡು ಮತ್ತು 3 ಚೈನ್ ಹಾಕ್ಕೊಬೇಕು. 3 ಹಾಕ್ಕೊಂಡು 3 ಮೇಲೆ ಲಾಕ್ ಮಾಡಿ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಸಿಂಗಲ್ ಕ್ರೋಶೋ ಮಾಡಬೇಕು. ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಎರಡರಲ್ಲಿ ಒಂದು ಇನ್ನೊಂದು ಕಂಬಗಳು ಮಾಡ್ಕೊಬೇಕು. ಇದಕ್ಕೆ 1 2 3 4 5 6 ಕಂಬ ಆದಮೇಲೆ ಒಂದು ಬೀಡ್ ಹಾಕ್ಕೋಬೇಕು. ಲಾಸ್ಟ್ ಟೈಮ್ ತೋರಿಸಿದ ಥರನೇ ಬರುತ್ತೆ ಈ ಡಿಸೈನಿಗೆ, ಬಟ್ ಆದರೆ ಇದಕ್ಕೆ ಕುಚ್ಚು ಬರುತ್ತೆ ಅಷ್ಟೇ. ಒಂದು ಬೀಡ್ ಹಾಕ್ಕೊಂಡ್ಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ಕೊಂಡು ಎರಡರಲ್ಲಿ ಒಂದು 6 ಕಂಬ ಬರೋಂಗೆ ಹಾಕ್ಕೋಬೇಕು. 1 2 3 4 5 6 ಕಂಬ. 6 ಕಂಬ ಆದಮೇಲೆ ಈ ಗ್ಯಾಪಿಗೆ ಲಾಕ್ ಮಾಡಬೇಕು. ಈ ಗ್ಯಾಪಿಗೆ ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕಿ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು ಕಂಬದ ಮೇಲೆ. ಸೀರೆ ಪೂರ್ತಿ ಇದೇ ಥರ ಡಿಸೈನ್ ಬರುತ್ತೆ. ಇಲ್ಲಿಗೆ ಕುಚ್ಚು ಮತ್ತು ಈ ಕಡೆ ಕುಚ್ಚು. ಹಾಕಿರೋದು ಫೈನಲ್ ಲುಕ್ ಈ ಥರ ಬಂದಿದೆ. ಇದಕ್ಕೀಗ ನಾವು ಕುಚ್ಚು ಕಟ್ಟಬೇಕು. 87 ದಾರ ಮಾಡ್ಕೊಂಡಿದ್ದೀನಿ ಕುಚ್ಚು ಕಟ್ಟೋಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಒಂದು ಕುಚ್ಚು ಈ ಥರ ಕಟ್ಟಿದ್ದೀನಿ. ಇಲ್ಲಿ ತುದಿ ದಾರ ಇರುತ್ತಲ್ಲ ಅದನ್ನು ಈ ಕುಚ್ಚು ಜೊತೆಗೆ ಸೇರಿಸ್ಕೋಬೇಕು. ಇದೇ ಥರ ಆದಷ್ಟು ಶಾರ್ಟಾಗಿ ಕುಚ್ಚು ಕಟ್ಟಬೇಕು. ಇದಕ್ಕೆ ಫೈನಲ್ ಲುಕ್ ಈ ಥರ ಬರುತ್ತೆ. ಈ ಎಡ್ಜ್ಗೆ ಒಂದು ಸ್ವಲ್ಪ ಗಮ್ ಹಾಕಬೇಕು ಮತ್ತು ಇಲ್ಲಿಗೂ ಸ್ವಲ್ಪ ಗಮ್ ಹಾಕಬೇಕು. ಈ ಥರ ಕಾಣಿಸುತ್ತೆ.